ಮೋಡಗಳ ರಾಜ್ಯಕ್ಕೆ ಹೋದ ಮಾಯಾ ಮತ್ತು ಅವಳ ನಾಯಿಮರಿ ಮ್ಯಾಕ್ಸ್ನ ಕಥೆ. ಮಾಯಾ ಮತ್ತು ಅವಳ ನಾಯಿ ಮ್ಯಾಕ್ಸ್ ಆಕಾಶವನ್ನು ನೋಡಿ ಮಾಯಾ ಕೋಟೆಯಂತೆ ಕಾಣುವ ಮೋಡಗಳನ್ನು ಗಮನಿಸಿದರು. ಒಂದು ಮಾಯಾಜಾಲದ ಮೋಡದ ಮೆಟ್ಟಿಲು ಕಾಣಿಸಿಕೊಂಡಿತು. ಅದನ್ನು ನೋಡಿ ಮಾಯಾ ಉತ್ಸಾಹದಿಂದ ಮ್ಯಾಕ್ಸ್ಗೆ ನಾವು ಏರಿ ನೋಡೋಣ ಎಂದು ಹೇಳಿದಳು. ಹಂತ ಹಂತವಾಗಿ ಏರಿ ಮಾಯಾ ಮತ್ತು ಮ್ಯಾಕ್ಸ್ ಆಕಾಶದಲ್ಲಿ ತೇಲುತ್ತಿರುವ ಸುಂದರ ಮೋಡಗಳ ರಾಜ್ಯಕ್ಕೆ ತಲುಪಿದರು. ಒಂದು ಮೋಡದ ಮೊಲ ಹಾರಿ ಬಂದು ಮಾಯಾ ಮತ್ತು ಮ್ಯಾಕ್ಸ್ಗೆ ಮೋಡಗಳ ರಾಜ್ಯಕ್ಕೆ ಸ್ವಾಗತ ಕೋರಿತು. ಬಣ್ಣ ಬಣ್ಣದ ಇಂದ್ರಧನುಷ್ಯದ ಜಾರಿನಲ್ಲಿ ಜಾರುತ್ತಾ ಮಾಯಾ ಮತ್ತು ಮ್ಯಾಕ್ಸ್ ಸಂತೋಷದಿಂದ ನಕ್ಕರು. ಮಾಯಾ ಆಶ್ಚರ್ಯದಿಂದ ಒಂದು ದೊಡ್ಡ ಮೋಡದ ಕೋಟೆಯನ್ನು ತೋರಿಸಿದಳು. ಮ್ಯಾಕ್ಸ್ ಆಕೆಯ ಪಕ್ಕದಲ್ಲಿ ಖುಷಿಯಿಂದ ಭೂಕರಿಸಿದನು. ಮೋಡಗಳ ರಾಜನು ಮಾಯಾವನ್ನು ಆತ್ಮೀಯವಾಗಿ ಸ್ವಾಗತಿಸಿದನು. ಮಾಯಾ ವಿನಯದಿಂದ ನಮಸ್ಕರಿಸಿದಳು ಮತ್ತು ಮ್ಯಾಕ್ಸ್ ತನ್ನ ಬಾಲವನ್ನು ಆನಂದದಿಂದ ಅಲೈಸಿದನು. ಮಾಯಾ ಮತ್ತು ಮ್ಯಾಕ್ಸ್ ಹಾರುವ ಮೋಡಗಳ ಮೇಲೆ ಕುಳಿತು ಮಾಯಾ ಹಾಸುಗಳಂತೆ ಆಕಾಶದಲ್ಲಿ ಸಂತೋಷದಿಂದ ಸವಾರಿ ಮಾಡಿದರು. ಮೋಡಗಳ ರಾಜನು ಈಗ ಮನೆಗೆ ಹೋಗುವ ಸಮಯ ಎಂದು ಹೇಳಿದನು. ಆಗ ಮಾಯಾ ಮ್ಯಾಕ್ಸ್ ಜೊತೆ ಕೈ ಬೀಸಿ ವಿದಾಯ ಹೇಳಿದಳು. ಮತ್ತೆ ತೋಟಕ್ಕೆ ಬಂದ ನಂತರ ಮಾಯಾ ಮ್ಯಾಕ್ಸ್ ಅನ್ನು ಅಪ್ಪಿಕೊಂಡಳು. ಆಗ ಮಾಯಾಜಾಲದ ಮೋಡದ ಮೆಟ್ಟಿಲು ನಿಧಾನವಾಗಿ ಮಾಯವಾಯಿತು. ಕಥೆಯ ಸಾರಾಂಶ: ಕುತೂಹಲ ಮತ್ತು ಕಲ್ಪನೆಗಳು ನಮ್ಮನ್ನು ಅದ್ಭುತ ಸಾಹಸಗಳಿಗೆ ಕರೆದೊಯ್ಯುತ್ತವೆ, ವಿಶೇಷವಾಗಿ ಒಳ್ಳೆಯ ಸ್ನೇಹಿತರ ಜೊತೆ ಇದ್ದಾಗ.